ಇವರಿಗೆ ಸರ್ಕಾರಿ ಆಸ್ಪತ್ರೆಯ ಆವರಣವೇ ಪಾರ್ಕಿಂಗ್. ಪಾರ್ಕ್ ಮಾಡಬೇಡಿ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ನಮ್ಮ ಜನ ಮಾಡುವ ಅವಾಂತರಗಳು ಒಂದೊಂದಲ್ಲ, ದುಡ್ಡನ್ನ ಉಳಿಸಲು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೌದು, ಪಾರ್ಕಿಂಗ್ ಹಣವನ್ನ ಉಳಿಸುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಯ ಆವರಣವನ್ನೇ ಪಾರ್ಕಿಂಗ್ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಬೈಕ್ಗಳನ್ನ ನಿಲ್ಲಿಸಬೇಡಿ ಅಂತ ಹೇಳಲು ಹೋದ ಸೆಕ್ಯೂರಿಟಿ ಹಾಗೂ ವೈದ್ಯರ ಮೇಲೆಯೇ ಸವಾರರು ಅವಾಚ್ಯ ಶಬ್ದಗಳಿಂದ ಆವಾಜ್ ಹಾಕಿದ್ದಾರಂತೆ. ಹೌದು, ಅಷ್ಟಕ್ಕೂ ಈ ಸಮಸ್ಯೆ ಆಗ್ತಿರೋದು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ. ಕೊರಟಗೆರೆ ಪಟ್ಟಣದಿಂದ ನಿತ್ಯ ಬೆಂಗಳೂರು, ತುಮಕೂರಿಗೆ ಕೆಲಸಕ್ಕೆಂದು ನೂರಾರು ಮಂದಿ ಹೋಗ್ತಾರೆ. ಆದ್ರೆ ಅವರೆಲ್ಲರೂ ತಮ್ಮ ಬೈಕ್ಗಳನ್ನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ದು, ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಸುಮಾರು ಸಾರ್ವಜನಿಕರು ಆಂಬುಲೆನ್ಸ್ಗೆ ತಂದಿಲ್ಲ, ಅಡ್ಡ ಗಾಡಿಗಳು ಬರೀ ಕೆಲಸದವರೇ ಬಂದು ಇಲ್ಲಿ ನಿಲ್ಲಿಸಿ ಹೋಗ್ತಾರೆ. ಪೇಷಂಟ್ ಕಡೆ ಯಾರು ನಿಲ್ಲಿಸಲ್ಲ. ಇಲ್ಲಿ ಆಂಬುಲೆನ್ಸ್ಗೂ ಕೂಡ ಇಲ್ಲಿ ಜಾಗ ಬಿಡೋದಿಲ್ಲ ಸರ್. ಅವ್ರು ಕೇಳಕ್ಕೆ ಹೋದರೆ ಯಾರ್ದು ನಿಮ್ದು, ಯಾಕೆ ನಿಲ್ಲಿಸ್ಬೇಕು, ಈ ದಿವಸ ನಮ್ದು ಅಂತ ಹೇಳಿ ಹೋಗ್ತಾರೆ ಸರ್. ಅದು ಇನ್ನು ಆಸ್ಪತ್ರೆ ಆವರಣದಲ್ಲಿ ಸಾಕಷ್ಟು ಬೈಕ್ಗಳನ್ನ ನಿಲ್ಲಿಸಲು ಹೋಗ್ತಾ ಇರೋದ್ರಿಂದ ಆಂಬ್ಯುಲೆನ್ಸ್ಗಳನ್ನ ತೆಗೆಯಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ವಂತೆ. ಪೊಲೀಸರು ಇಲ್ಲಿಗೆ ಬಂದಾಗ ಒಂದೆರಡು ಗಾಡಿಗಳನ್ನ ಸೀಸ್ ಮಾಡಿ ಫೈನ್ ಹಾಕ್ತಾರೆ. ಆಮೇಲೆ ಮತ್ತೆ ಬಂದು ಗಾಡಿ ನಿಲ್ಲಿಸ್ತಾರಂತೆ. ಇಲ್ಲಿ ಗಾಡಿ ನಿಲ್ಲಿಸಬೇಡಿ ಅಂತ ಹೇಳಲು ಬಂದ ಸೆಕ್ಯೂರಿಟಿ ಮೇಲೆ ಬೈಕ್ ಸವಾರರು ಅವಾಚ್ಯ ಶಬ್ದಗಳಿಂದ ಬೈತಿದ್ದಾರೆ. ಪ್ರತಿದಿನ ಗಾಡಿಗಳು ಒಂದು 20-30 ಗಾಡಿ ಡೈಲಿ ನಿಲ್ಲಿಸಿ ಹೊರಗಡೆ ಹೋಗೋರೆ ಜಾಸ್ತಿ. ಇಲ್ಲಿ ಪೇಷಂಟ್ ಕಡೆ ಬರೋರು ಕಡಿಮೆ. ನಿಲ್ಲಿಸ್ಬಿಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ನೈಟ್ 8 ಗಂಟೆ ಬಂದು ಎತ್ಕೊಂಡು ಹೋಗ್ತಾರೆ. ಮತ್ತು ನೈಟ್ ಬಂದು ನಿಲ್ಲಿಸ್ತಾರೆ, ಬೆಳಗ್ಗೆ ಎತ್ಕೊಂಡು ಹೋಗ್ತಾರೆ. ಕೇಳಕ್ಕೆ ಹೋದರೆ ನಿಮ್ಮ ಅಪ್ಪಂದ, ಇದು ನಿಮ್ಮ ತಾತಂದ, ಇದು ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರ ಆಸ್ತಿ, ನೀನು ಯಾರು ಕೇಳಕ್ಕೆ ಸುಮ್ಕಿರಲ್ಲೇ ಅಂತಾರೆ. ಬಾಯಿಗೆ ಬಂದಂತೆ ಆಡ್ತಾರೆ ಸರ್. ಸುಮ್ಮನೆ ಶಬ್ದದ ಮಾತುಗಳು ಮಾತಾಡ್ತಾರೆ. ನೋಡಿ, ಅಲ್ಲಿ ಆಂಬುಲೆನ್ಸ್ ಮುಂದ್ಗಡೆ ನಿಲ್ಲಿಸಿದ್ದಾರೆ. ಈಗ ಆಂಬುಲೆನ್ಸ್ ತೆಗಿಯೋಕ್ಕಲ್ಲ, ಸೈಡ್ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಮತ್ತು ಅಲ್ಲಿ ಆಂಬುಲೆನ್ಸ್ ಹಾಕಕ್ಕೆ ಅಲ್ಲಿ ಜಾಗ ಇಲ್ಲ. ಆಂಬುಲೆನ್ಸ್ ಜಾಗದಲ್ಲೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದು ರೋಗಿಗಳಿಗಾಗಿ. ಆದ್ರೆ ಸಾರ್ವಜನಿಕರು ನಗರದಲ್ಲಿ ಸಾಕಷ್ಟು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇದ್ರೂ ಕೂಡ ದುಡ್ಡು ಉಳಿಸಬಹುದು ಅಂತ ಆಸ್ಪತ್ರೆಗೆ ಬಂದು ತಮ್ಮ ಗಾಡಿ ನಿಲ್ಲಿಸಿ ಹೋಗ್ತಿದ್ದಾರೆ. ಹೀಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡಲು ಓರ್ವ ಪೊಲೀಸ್ ಸಿಬ್ಬಂದಿಯನ್ನ ನೇಮಿಸಿ ಎಂದು ಆಗ್ರಹಿಸಿದ್ರು. ಸ್ಥಳೀಯ ಪೊಲೀಸ್ ಇಲಾಖೆಗೆ ಮೀಟಿಂಗ್ಲೆಲ್ಲ ಹೇಳಿದೀವಿ, ಇಲ್ಲೊಂದು ಪೊಲೀಸ್ ಔಟ್ ಪೋಸ್ಟ್ ಮಾಡಿ ಒಬ್ಬರನ್ನು ಪೊಲೀಸ್ ಸಿಬ್ಬಂದಿನ ಹಾಕಿ ಅಂತ ಅವ್ರಿಗೆ ಕೇಳ್ಕೊಂಡಿದ್ದೀವಿ. ಒಂದು ಪೊಲೀಸ್ ಔಟ್ ಪೋಸ್ಟ್ ಅಂದ್ರೆ ಒಳ್ಳೇದು. ಯಾಕೆ ಆಕ್ಸಿಡೆಂಟ್ ಕೇಸ್ಗಳು, ಪಾಯ್ಸನ್ ಕೇಸ್ಗಳು, ಪೋಸ್ಟ್ ಮಾರ್ಟಮ್ ಕೇಸ್ಗಳು ಬರ್ತಾ ಇರ್ತವೆ. ಸಾಮಾನ್ಯ ಜನ ಸೇರಿದಾಗ ಸ್ವಲ್ಪ ಗಲಾಟೆ ಆಗೋ ಸಂಭಾವನೆ ಇರ್ತದೆ. ಪೊಲೀಸ್ ಇದ್ದರೆ ನಮಗೆ ಒಳ್ಳೆಯದೇ, ಪ್ರೊಟೆಕ್ಷನ್ ಇದ್ರೆ ಒಳ್ಳೆಯದು. ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಸೂಕ್ತ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಹರೀಶ್ ಬಾಬು, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.